ಈ ಜೀವ ನಿನಗಾಗಿ ಮುಂದುವರಿದ ಭಾಗ 143. ಬೃಂದಾಳ ಕಡೆಯವರು ಆದ್ಯಳ ಕುತ್ತಿಗೆಯಿಂದ ತಾಳಿ ತೆಗೆಯಲು ಅವಳ ಹತ್ತಿರ ಬರತೊಡಗಿದರು. ಆಗ ಆದ್ಯ ಹೆದರುತ್ತಾ ಹಿಂದೆ ಸರಿಯತೊಡಗಿದಳು. ಅರ್ಜುನ್ ಅವಳ ಕೈ ಹಿಡಿದು ಅವಳಿಗೆ ಧೈರ್ಯ ತುಂಬಿದನು. ಬೃಂದಾಳ ಕಡೆಯವರು ಅವಳ ಹತ್ತಿರ ಬಂದು ಆದ್ಯಳ ತಾಳಿ ತೆಗೆಯಲು ಮುಂದಾದರು. ಆಗ ಅರ್ಜುನ್ ಅವರನ್ನು ತಡೆದನು. ಅಲ್ಲಿದ್ದವರಲ್ಲಿ ಒಬ್ಬರು ಜೋರಾಗಿ ಕೂಗುತ್ತಾ, ಮೊದಲು ಅವನನ್ನು ಹಿಡ್ಕೊಳ್ಳಿ, ಆಮೇಲೆ ಇವಳು ತಾಳಿ ತೆಗೆಯೋಣ. ಕೆಲವರು ಅರ್ಜುನನನ್ನು ಹಿಡಿದರು. ಇನ್ನು ಕೆಲವರು ಆದ್ಯ ಮತ್ತು ಅರ್ಜುನ್ ಮನೆಯವರು ಅಲ್ಲಿಗೆ ಬರದಂತೆ ಅಡ್ಡ ನಿಂತುಕೊಂಡರು. ಆದ್ಯ ಮತ್ತು ಅರ್ಜುನನ್ನು ನೋಡಿ ಅಭಿಷೇಕ್ರವರು ತುಂಬಾನೇ ಸಂಕಟ ಪಡತೊಡಗಿದರು. ಅವರೆಲ್ಲರೂ ಆದ್ಯಳ ಹತ್ತಿರ ಬರದಂತೆ ಬೃಂದಾಳ ಕಡೆಯವರು ಅವರನ್ನು ಅಡ್ಡಗಟ್ಟಿದರು. ಬೃಂದ ಮತ್ತು ಸನ್ನಿ ವ್ಯಂಗ್ಯ ನಗು ಬೀರುತ್ತಾ ನಿಂತಿದ್ದರು. ನನ್ನ ಕುತ್ತಿಗೆಗೆ ಬೀಳಬೇಕಾಗಿರೋ ತಾಳೆ ನಿನ್ನ ಕುತ್ತಿಗೆಯಲ್ಲಿ ಇದ್ರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅರ್ಜುನನ ಪಡೆಯೋಕೆ ಏನೆಲ್ಲ ಕೆಟ್ಟ ಕೆಲಸ ಮಾಡಿ ಇಷ್ಟ ತನಕ ಬಂದವಳು ಇನ್ನು ಹಿಂದೆ ಹೆಜ್ಜೆ ಇಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಇವತ್ತು ನಿನ್ನ ಕುತ್ತಿಗೆಯಲ್ಲಿರೋ ತಾಳಿ ನನ್ನ ಕುತ್ತಿಗೆಗೆ ಬೀಳಲೇಬೇಕು, ಅಲ್ಲಿ ತನಕ ನಾನು ಸುಮ್ಮನೆ ಇರಲ್ಲ ಅಂತ ಅಂದುಕೊಳ್ಳುತ್ತಾ ವಿಷಕಾರ ತೊಡಗಿದಳು. ಬೃಂದಾಳ ಕಡೆಯವರೆಲ್ಲ ಆದ್ಯಳ ಹತ್ತಿರ ಸುತ್ತುವರಿದಿದ್ದಾಗ ಅಗಸ್ತ್ಯ ಮತ್ತು ಗಗನ್ ಅವಳ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆಗ ಅವನು ಗಗನ್ ಕಡೆ ನೋಡಿ, ಗಗನ್, ನಾವು ಸಾಫ್ಟ್ ಆಗಿದ್ರೆ ಆಗಲ್ಲ, ಮಲಗಿರೋ ಸಿಂಹನ ಬಡಿದಪ್ಪಿಸಿದ್ದಾರೆ, ಇನ್ಮೇಲೆ ಸುಮ್ಮನೆ ಕೂರೋ ಸೀನೆ ಇಲ್ಲ. ಹೌದು ಅಗಸ್ತ್ಯ, ನೀನು ಮೊದಲಿನ ಅವತಾರನೆಲ್ಲ ತೋರಿಸ್ಬಿಡು ಅಂತ ಗಗನ್ ಹೇಳಿದನು. ಅಗಸ್ತ್ಯ ಗರ್ಜಿಸುತ್ತಾ ಎಲ್ಲರಿಗೂ ಹೊಡೆಯತೊಡಗಿದನು. ಬೃಂದಾಳ ಕಡೆಯವರು ಆದ್ಯಳ ತಾಳಿಗೆ ಕೈ ಹಾಕಿ ಇನ್ನೇನು ತೆಗೆಯಬೇಕೆನ್ನುವಷ್ಟರಲ್ಲಿ ಅಗಸ್ತ್ಯ ಅವರೆಲ್ಲರಿಗೂ ಹೊಡೆದು ಅವರನ್ನು ನೆಲಕ್ಕೆ ಉರುಳಿಸಿದನು. ನಂತರ ಬೃಂದಾಳ ತಂದೆ ತಾಯಿ ಕಡೆ ನೋಡಿ, ನಿಮ್ಮವರನ್ನೆಲ್ಲ ಕರೆದುಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದರೆ ಅವರಿಗಾದ ಪರಿಸ್ಥಿತಿ ನಿಮಗಾಗುತ್ತೆ ಅಂತ ಹೇಳಿದಾಗ ಅವರು ಹಿಂದೆ ಸರಿದರು. ಆಗ ಬೃಂದ ಹಲ್ಲು ಕಡಿಯುತ್ತಾ, ನೋ, ನಾನು ಸೋಲ್ಬಾರ್ದು, ಹೇಗಾದರೂ ಮಾಡಿ ಅರ್ಜುನನ ಜೊತೆ ನನ್ನ ಮದುವೆ ಆಗಲೇಬೇಕು, ಈಗ ಏನಾದರೂ ಮಾಡಲೇಬೇಕು, ಏನು ಮಾಡಲಿ ಅಂತ ಅಂದುಕೊಂಡ ಅವಳ ದೃಷ್ಟಿ ನೀಲೇಶ್ರವರ ಕಡೆ ಹೋಯಿತು. ಇವರನ್ನು ಹೇಗಾದರೂ ಕನ್ವಿನ್ಸ್ ಮಾಡಬೇಕು, ಕಣ್ಣೀರು ಹಾಕಿದ್ರೆ ಇವ್ರ ಮನ ಕರಗುವಂತೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಓಡಿ ಹೋಗಿ ನೀಲೇಶ್ರವರ ಕಾಲಿಗೆ ಬಿದ್ದು ಜೋರಾಗಿ ಅಳತೊಡಗಿದಳು. ಮಾವ, ಏನು ಅನ್ಯಾಯ ಇದು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನೀವೆಲ್ಲ ನನಗೆ ಶಿಕ್ಷೆ ಕೊಡ್ತಾ ಇದ್ದೀರಾ? ನಿಮ್ಮ ಮಗನಿಗೆ ಮೆಮೊರಿ ಲಾಸ್ ಆದಾಗ ನೀವೇ ತಾನೇ ನನ್ನ ಮದುವೆ ನಿಮ್ಮ ಮಗನ ಜೊತೆ ಮಾಡ್ತೀನಿ ಅಂತ ಹೇಳಿದ್ದು. ನಿಮ್ಮ ಮಗನಿಗೆ ನನ್ನ ಜೊತೆ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಗೊತ್ತಾದಾಗ ನಾನು ಅದನ್ನು ನಿಮ್ಮ ಹತ್ರ ಹೇಳಿದ್ದೆ. ಅವರು ಪ್ರೀತಿಸೋ ಹುಡುಗಿ ಜೊತೆ ಅವರ ಮದುವೆ ಮಾಡಿ ಅಂತಾನು ಹೇಳಿದ್ದೆ. ಆದರೆ ನೀವೇ ಬೇಡ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಇಲ್ಲ ಸಲದ ಆಸೆಯನ್ನು ಹುಟ್ಟಿಸಿದ್ರಿ. ನಾನು ಸಂಪೂರ್ಣವಾಗಿ ಅರ್ಜುನ ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಿದ್ರೆ. ನಿಮ್ಮ ಮಗನಿಗೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ, ಆದರೆ ಈಗ ನನಗೆ ಸಿಗ್ತಾ ಇರೋದೇನು? ಬರೀ ಮೋಸ. ನನ್ನ ನಿಯತ್ತಿಗೆ ಬೆಲೆನೇ ಇಲ್ವಾ ಮಾವ? ಯಾಕೆ ನನಗೆ ಮೋಸ ಮಾಡ್ತಾ ಇದ್ದೀರಾ? ಹೇಳಿ ಮಾವ ಅಂತ ಹೇಳಿ ಅವರ ಕಾಲಿಗೆ ಬಿದ್ದು ಅಳತೊಡಗಿದಳು. ಅವಳನ್ನು ನೋಡಿ ಅಲ್ಲಿದ್ದವರಿಗೆಲ್ಲ ಮರುಕು ಉಂಟಾಯಿತು. ನೀಲೇಶ್, ಏನಿದೆಲ್ಲ? ನೀನೊಬ್ಬ ಫೇಮಸ್ ಲಾಯರ್, ಎಲ್ಲರಿಗೂ ನ್ಯಾಯ ಒದಗಿಸೋನು, ಆದರೆ ಇಲ್ಲಿ ಏನಾಗ್ತಾ ಇದೆ ನೋಡು. ನೀನು ನನ್ನ ಒಳ್ಳೆ ಫ್ರೆಂಡ್ ಅನ್ನೋ ಕಾರಣಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಊರಿಗೆ ನ್ಯಾಯ ಕೊಡಿಸಿ ನೀನು ನಿನ್ನ ಮಗನ ವಿಷಯದಲ್ಲಿ ಯಾಕೆ ಹೀಗಾದೆ? ಇಲ್ಲಿ ನಡೀತಿರೋದನ್ನು ನೋಡ್ತಾ ಇದ್ರೆ ನಿನ್ನ ಮಗನದೇ ತಪ್ಪು ಎಂದು ಕಾಣಿಸ್ತಾ ಇದೆ. ಪಾಪ ಹುಡುಗಿನ ಒಂದ್ಸಲ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ನಿನ್ನ ಮಗನಿಗೋಸ್ಕರ ಏನೆಲ್ಲ ಮಾಡಿದ್ದಾಳೆ, ಆದರೆ ಈಗ ಅವಳಿಗೆ ಸಿಗ್ತಾ ಇರೋದೇನು? ಬರೀ ಮೋಸ, ಅವಮಾನ. ಈಗ ನೀನೇ ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವರ ಫ್ರೆಂಡ್ ಹೇಳಿದಾಗ ಅವ್ರಿಗೆ ಏನು ಮಾಡಬೇಕೆನ್ನುವುದೇ ಗೊತ್ತಾಗದೆ ಹೋಯಿತು. ಆ ಸಂದರ್ಭನ ಉಪಯೋಗಿಸಿಕೊಂಡ ಸನ್ನಿ ಬೃಂದಾಳ ಹತ್ತಿರ ಬಂದು ಅವಳನ್ನು ಸಮಾಧಾನ ಪಡಿಸುತ್ತಾ, ಬೃಂದ, ಅಳ್ಬೇಡ, ನಿನ್ಗಾಗಿರೋ ಅನ್ಯಾಯಕ್ಕೆ ಅಂಕಲ್ ನಿನಗೆ ನ್ಯಾಯ ಒದಗಿಸ್ತಾರೆ. ಅಂಕಲ್, ಇವಳು ತುಂಬ ಒಳ್ಳೆಯವಳು, ಇವಳಿಗೆ ಮೋಸ ಮಾಡೋಕ್ಕೆ ಹೋಗ್ಬೇಡಿ. ಅರ್ಜುನ್ಗೆ ಮೆಮೊರಿ ಲಾಸ್ ಆದಾಗ ಅವನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತು. ಯಾವಾಗಲೂ ಅವನ ಬಗ್ಗೆನೇ ಮಾತಾಡ್ತಾ ಇದ್ಲು. ಪ್ರತಿ ಕ್ಷಣವೂ ಇವಳಿಗೆ ಅವನದ್ದೇ ಚಿಂತೆ ಆಗಿತ್ತು. ಆದರೆ ಅವನು ಇವಳಿಗೆ ಮೋಸ ಮಾಡಿ ಅರ್ಧಳಿಗೆ ತಾಳಿ ಕಟ್ಟಿದ. ಇವಳಿಗೆ ಆದ ಅನ್ಯಾಯಕ್ಕೆ ನೀವೇ ಇವಳಿಗೆ ನ್ಯಾಯ ಕೊಡಿಸ್ಬೇಕು ಅಂಕಲ್. ಅವನ ಮಾತು ಕೇಳಿ ಗಗನ್ ಮತ್ತು ಅಗಸ್ತ್ಯನ್ಗೆ ತುಂಬಾನೇ ಕೋಪ ಬಂದಿತು. ಆಗ ಬೃಂದಾಳ ತಂದೆ ತಾಯಿ ನೀಲೇಶ್ ರವರ ಹತ್ತಿರ ಬಂದು, ನೋಡಿ ನೀಲೇಶ್, ನೀವೇನಾದರೂ ನನ್ನ ಮಗಳಿಗೆ ನ್ಯಾಯ ಒದಗಿಸಿಲ್ಲ ಅಂದರೆ ನಾವು ಪೊಲೀಸರನ್ನು ಕರಿಬೇಕಾಗುತ್ತೆ.
ಅವರ ಮಾತು ಕೇಳಿ ನೀಲೇಶ್ರವರಿಗೆ ಭಯ ಆಗಿ ಏನು ಮಾಡಬೇಕೆಂದೇ ಗೊತ್ತಾಗದೆ ಹೋಯಿತು. ಕೋಪಗೊಂಡ ಅಗಸ್ತ್ಯ ಅವರ ಕಡೆ ನೋಡಿ, ಏನು ಹೆದರಿಸ್ತಾ ಇದ್ದೀರಾ? ಪೊಲೀಸರನ್ನು ಕರಿತೀರಾ? ಸರಿ, ಈಗಲೇ ಅವ್ರಿಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ನಾನೇ ಪೊಲೀಸರಿಗೆ ಕಾಲ್ ಮಾಡ್ತೀನಿ. ಅವ್ರು ಬಂದು ಯಾರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೋ ನೋಡೋಣ. ಏನೋ ನನಗೇನೆ ಎದುರಾದಿಸ್ತೀಯಾ? ನಾನು ಯಾರು, ನನ್ನ ಲೆವೆಲ್ ಏನು ಅಂತ ನಿನ್ಗೆ ಗೊತ್ತಾ? ಒಂದೇ ಒಂದು ಫೋನ್ ಕಾಲ್ ಎಲ್ಲರೂ ಜೈಲಲ್ಲಿ ಇರ್ತೀರ. ಅದೇ ಸರ್ ನಾನು ಕೂಡ ಹೇಳ್ತಾ ಇರೋದು, ಬೇಗ ಪೊಲೀಸರಿಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ನಾನೇ ಮಾಡ್ತೀನಿ. ನನ್ನ ಮಗಳಿಗೇನು ಮೋಸ ಮಾಡಿ ನನ್ನ ಎದುರು ನಿಂತು ಮಾತಾಡುವಷ್ಟು ಎಷ್ಟು ಧೈರ್ಯ ನಿಂಗೆ ಅಂತವರು ಹೇಳಿದಾಗ ನೀಲೇಶ್ ಅವರು ಅಗಸ್ತ್ಯನ ಹತ್ತಿರ ಬಂದು ಅವನನ್ನು ಸುಮ್ಮನಿರಲು ಹೇಳಿದರು. ಅಗಸ್ತ್ಯ, ನೀನು ಸ್ವಲ್ಪ ಸುಮ್ಮನಿರು. ತಪ್ಪು ನಮ್ಮ ಕಡೆಯಿಂದ ಆಗಿರುವಾಗ ನಾವು ಈ ಥರ ವಾದ ಮಾಡೋದು ಸರಿಯಲ್ಲ. ನನ್ನ ಮಗನಿಂದ ಅವ್ರ ಮಗಳಿಗೆ ಮೋಸ ಆಗಿದೆ, ಅದನಿಗೆ ಹೇಗೆ ಸರಿಪಡಿಸೋದಂತ ನೋಡೋಣ. ನಿಮ್ಮ ಮಗನಿಂದ ಯಾರಿಗೂ ಮೋಸ ಆಗಿಲ್ಲ ಅಂಕಲ್. ಇನ್ಫ್ಯಾಕ್ಟ್ ಅವನು ಸರಿಯಾಗಿ ಮಾಡಿದ್ದಾನೆ. ಮೋಸ ಆಗಿರೋದು ಇವಳಿಗಲ್ಲ, ಇವಳಿಂದ ಅರ್ಜುನ್ಗೆ ಆಗಿರೋದು. ಏನಾಗಸ್ತ್ಯ, ಏನು ಮಾತಾಡ್ತಾ ಇದೆಯಾ? ಸರಿಯಾಗಿ ಮಾತಾಡ್ತಾ ಇದ್ದೀನಿ ಅಂಕಲ್. ಇಲ್ಲಿ ನಿಂತಿದ್ದಾಳಲ್ವಾ ಇವ್ರ ಮಗಳು, ಇವಳು ಸಾಮಾನ್ಯ ಹುಡುಗಿಯಲ್ಲ, ದೊಡ್ಡ ಕ್ರಿಮಿನಲ್ ಅಂತವನು ಹೇಳಿದಾಗ ಬೃಂದಾ ಮತ್ತು ಸನ್ನಿಗೆ ಒಂದು ಕ್ಷಣ ಶಾಕ್ ಆಯಿತು. ಇವನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ? ಇವನಿಗೆ ನಮ್ಮ ಪ್ಲಾನ್ ಎಲ್ಲ ಗೊತ್ತಾಯ್ತಾ ಹೇಗೆ ಅಂತ ಬೃಂದಾ ಅಂದುಕೊಳ್ಳತೊಡಗಿದಾಗ ಅಗಸ್ತ್ಯ ಮತ್ತೆ ಮಾತು ಮುಂದುವರಿಸಲು ಹೋದನು. ಆಗ ಬೃಂದಾಳ ಅಪ್ಪ ಅಗಸ್ತ್ಯನಿಗೆ ಬೈಯುತ್ತಾ, ಏನೋ ನನ್ನ ಮಗಳ ಬಗ್ಗೆ ಮಾತಾಡ್ತೀಯಾ? ಅವಳು ಕ್ರಿಮಿನಲ್ ಅನ್ನೋನಿಗೆ ನಿಂಗೆ ಎಷ್ಟು ಧೈರ್ಯ? ಮಾಡೋದೆಲ್ಲ ಮಾಡಿ ಈಗ ನನ್ನ ಮಗಳಿಗೆ ಕ್ರಿಮಿನಲ್ ಅಂತೀರಾ? ಸರ್, ಸ್ವಲ್ಪ ತಾಳ್ಮೆ ಇರಲಿ. ನಿಮ್ಮ ಮಗಳಿಗೆ ಏನು ಕ್ರಿಮಿನಲ್ ಕೆಲಸ ಮಾಡಿದಲ್ಲ ಅಂತ ನಾನು ಹಂತವಾಗಿ ಹೇಳ್ತೀನಿ, ಆಗ ಪೊಲೀಸರೇ ನೀವೇ ಕರೆಯಿರಿ ಅಂತ ಹೇಳಿ ನೀಲೇಶ್ ರವರ ಕಡೆ ನೋಡಿ, ಅಂಕಲ್, ನೀವು ಅಂದ್ಕೊಂಡಿರೋ ಹಾಗೆ ಇವಳು ಒಳ್ಳೆಯವಳಲ್ಲ. ಅರ್ಜುನ್ ಮತ್ತು ಆತೆ ಲವ್ ಮಾಡ್ತಾ ಇದ್ದ ವಿಷಯ ಇವಳಿಗೆ ಮೊದಲೇ ಗೊತ್ತಿತ್ತು. ಇವಳು ಅರ್ಜುನನ್ನು ಲವ್ ಮಾಡ್ತಾ ಇದ್ದು, ಆದರೆ ಅರ್ಜುನ್ ಆದೇಳನ್ನು ಲವ್ ಮಾಡ್ತಾ ಇದ್ದಿದ್ದು ಇವಳಿಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಆಗ ಅರ್ಜುನ್ ಮತ್ತು ಆದೇಳನ್ನು ದೂರ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ಲು. ಬ್ರೋಕರ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮದುವೆ ಪ್ರಸ್ತಾಪ ಇಟ್ಟಿದ್ದು ಇವಳೇ. ಅರ್ಜುನ್ ಮದುವೆ ಆಗಲ್ಲ ಅಂತ ಅವಳಿಗೆ ಡೈರೆಕ್ಟಾಗಿ ಹೇಳಿದಾಗ ಅವಳ ಕಡೆಯವರಿಂದ ಆಕ್ಸಿಡೆಂಟ್ ಮಾಡಿಸಿದಳು. ಅವನಿಗೆ ಏನು ಏಟ್ ಆಗಿಲ್ಲದಿದ್ರೂ ಅವಳಿಗೆ ಗೊತ್ತಿರೋ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿ ಅವನ 5 ವರ್ಷದ ಮೆಮೊರಿ ಎರೇಸ್ ಮಾಡಿಸಿದ್ದು ಇವಳೇ ಅಂತ ಹೇಳಿದಾಗ ಬೃಂದಾಳಿಗೆ ಶಾಕ್ ಮೇಲೆ ಶಾಕ್ ಆಯಿತು. ಇವನಿಗೆ ಗೊತ್ತಾಯ್ತಿದ್ದೆಲ್ಲ, ಇದನ್ನೆಲ್ಲ ಸುಳ್ಳು ಅಂತ ನಾನು ಈಗ ವಾದ ಮಾಡಬೇಕು, ಇಲ್ಲಾಂದ್ರೆ ಎಲ್ಲರ ಎದುರು ನಾನು ಎಕ್ಸ್ಪೋಸ್ ಆಗಿಬಿಡ್ತೀನಿ ಅಂತ ಅಂದುಕೊಂಡವಳು ನೀಲೇಶ್ ರವರ ಕಡೆ ನೋಡಿ ಅರ್ಥ ಅವಳಂತೆ ನಾಟಕ ಮಾಡಿ, ಮಾವ, ಇವನು ಏನು ಹೇಳ್ತಾ ಇದ್ದಾನೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇವನು ಹೇಳಿದ ಯಾವ ಮಾತಿನಲ್ಲೂ ಕೂಡ ಸತ್ಯ ಇಲ್ಲ. 5 ವರ್ಷದ ಮೆಮೊರಿ ರೇಸ್ ಆಗುತ್ತೆ ಅನ್ನೋ ವಿಷಯದ ಬಗ್ಗೆನೇ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ಹೇಗೆ ಇದನ್ನೆಲ್ಲ ಮಾಡೋಕ್ಕಾಗುತ್ತೆ? ಇವನು ತನ್ನ ತಂಗಿಗೋಸ್ಕರ ನನ್ನ ಮೇಲೆ ಎಲ್ಲ ಸಲದ ಅಪ್ಪದನ್ನು ಮಾಡ್ತಾ ಇದ್ದಾನೆ. ನಾನು ಯಾವ ಕೆಟ್ಟ ಕೆಲಸ ಕೂಡ ಮಾಡಿಲ್ಲ. ಅವನು ಹೇಳ್ತಾ ಇರುತ್ತೆಲ್ಲ ಸುಳ್ಳು ಮಾವ ಅಂತ ಹೇಳಿ ಜೋರಾಗಿ ಅಳತೊಡಗಿದಳು. ನೀಲೇಶ್ ರವರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳಿಯದೆ ಅವರಿಬ್ಬರನ್ನೇ ನೋಡತೊಡಗಿದರು. ಆಗ ಅಗಸ್ತ್ಯ ಮತ್ತೆ ಮಾತು ಮುಂದುವರಿಸುತ್ತಾ, ಅಂಕಲ್, ಇವಳು ಮೊಸಳೆ ಕಣ್ಣೀರಿಗೆ ಮೊರಳಾಗಬೇಡಿ. ಇವಳು ಮಾಡಿರೋ ಕೆಟ್ಟ ಕೆಲಸ ಹೇಳೋದು ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ಅರ್ಜುನ್ಗೆ ಟ್ರೀಟ್ ಮಾಡೋ ಡಾಕ್ಟರ್ ಇವಳ ಕಡೆಯವರೇ. ಅವನ 5 ವರ್ಷದ ಮೆಮೊರಿ ಎರೇಸ್ ಮಾಡಿಸಿ ಅವನ ಆತ್ಯಳನ್ನು ಪ್ರೀತಿಸಿದ್ದು ನೆನಪಿರದ ಹಾಗೆ ಮಾಡಿದ್ದಾರೆ. ಡಾಕ್ಟರ್ ಅರ್ಜುನ್ಗೆ ಬರೆದು ಕೊಟ್ಟರೆ ಮಾತ್ರ ಅವನ ಮೆಮೊರಿ ವಾಪಸ್ ಬರೋಕ್ಕೆಲ್ಲ, ಬದಲಾಗಿ ಅವನ ಮೆಮೊರಿ ಸಂಪೂರ್ಣವಾಗಿ ಇರೇಸ್ ಆಗೋಕ್ಕೆ. ಅವನ ಮಾತು ಕೇಳಿ ಕಿರಿಚಿದ ಬೃಂದಾ, ಸುಳ್ಳು, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ನಾನು ಆ ಥರ ಯಾವ ಕೆಲಸ ಕೂಡ ಮಾಡಿಲ್ಲ. ಮಾವ, ಇವನನ್ನು ನಂಬೇಡಿ. ಇವನ ತಂಗಿ ಜೀವನ ಚೆನ್ನಾಗಿರ್ಬೇಕಂತ ಈ ಥರದ ಕತೆ ಕಟ್ತಾ ಇದ್ದಾನೆ. ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ವಾ, ನಿನ್ನ ಹತ್ರ ಪ್ರೂಫ್ ಏನಾದರೂ ಇದೆಯಾ ಅಂತ ಅವಳು ಹೇಳಿದಾಗ ಅಗಸ್ತ್ಯ ನಗುತ್ತಾ, ಪ್ರೂಫ್ ಇರೋದೇ ನಾನು ಇಷ್ಟೆಲ್ಲ ಮಾತಾಡ್ತೀನಿ ಅಂತ ನೀನು ಅಂದ್ಕೊಂಡಿದ್ಯಾ? ಅಂಕಲ್, ನನಗೆ ಇವಳ ಮೇಲೆ ಮೊದಲೇ ಡೌಟ್ ಇತ್ತು. ಅದಕ್ಕೆ ಆಂಟಿ ಕೇಳಿ ಅರ್ಜುನ್ಗೆ ಕೊಡ್ತಾ ಇರೋ ಮೆಡಿಸಿನ್ ರಿಸಿಪ್ಟ್ ಕಳಿಸೋಕ್ಕೆ ಹೇಳಿದ್ದು. ಆಂಟಿ ಕಳಿಸಿದ ಮೇಲೆ ಅದನ್ನು ಉತ್ತಮ ಅಂಕಲ್ ಸಂಬಂಧಿಕರಿಗೆ ಕಳಿಸಿದೆ. ಅವರು ಅಮೆರಿಕದ ಟಾಪ್ ನ್ಯೂರಾಲಜಿಸ್ಟ್. ಮೆಡಿಸಿನ್ ರಿಸಿಪ್ಟ್ ನೋಡಿ ಅವ್ರು ಇಮಿಡಿಯೇಟಾಗಿ ಆ ಮೆಡಿಸಿನ್ ಸ್ಟಾಪ್ ಮಾಡಿ ಕೇಳಿದರು. ಅವ್ರು ಬರೆದು ಕೊಟ್ಟ ಮೆಡಿಸಿನನ್ನು ಅವರು ಸಜೆಸ್ಟ್ ಮಾಡಿರೋ ಡಾಕ್ಟರ್ ತರಿಸಿ ಅದನ್ನು ಅರ್ಜುನಿಗೆ ಕೊಡ್ತಾ ಇದ್ದಿದ್ದು. ಈ ವಿಷಯ ಆಂಟಿಗೆ ಕೂಡ ಗೊತ್ತಿದೆ.
ಅಂತವನು ಹೇಳಿದಾಗ ನೀಲೇಶ್ ರವರು ತನ್ನ ಹೆಂಡತಿ ಕಡೆ ನೋಡಿದರು. ಆಗ ಅವರು, ಹೌದ್ರಿ, ಅವ್ನು ನಿಜನೇ ಹೇಳ್ತಾ ಇದ್ದಾನೆ. ನೀವು ಹೊಂದಿಕೊಂಡಿರೋ ಥರ ಇವಳು ಒಳ್ಳೆಯವಳಲ್ಲ. ಅದಕ್ಕೆ ನಾನು ಅರ್ಜುನ್ ಮದುವೆ ಇವಳ ಜೊತೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಿದ್ದು. ಆದರೆ ನೀವು ನನ್ನ ಮಾತು ಕೇಳಲೇ ಇಲ್ಲ. ವಿಷಯ ಈ ಥರ ಇದೆ ಅಂತ ನನ್ನ ಹತ್ರ ಮೊದಲೇ ಕ್ಲಿಯರ್ ಆಗಿ ಹೇಳಿದ್ರೆ ನಾನು ಇಷ್ಟು ಮುಂದುವರಿತಿದ್ನ? ಏನೇ ಹೇಳು ಅಂಕಲ್, ವಿಷಯ ಇನ್ನೂ ಕೂಡ ಇದೆ. ಅರ್ಜುನ್ಗೆ ಯಾವತ್ತೂ ನೆನಪು ಬಂದಾಗಿತ್ತು. ಆದರೆ ಈ ವಿಷಯ ಆಂಟಿಗೆ ಕೂಡ ಗೊತ್ತಿರಲಿಲ್ಲ. ನನಗೆ ಮತ್ತು ಅವಳಿಗೆ ಮಾತ್ರ ಗೊತ್ತಿತ್ತು. ಇಷ್ಟರ ತನಕ ಮೆಮೊರಿ ಲಾಸ್ ಆದ ಒಂಥರನೇ ವರ್ತಿಸ್ತಾ ಇದ್ದ. ಇವಳಿಗೆ ಎಲ್ಲರಿದ್ರು ಬುದ್ಧಿ ಕಲಿಸ್ಬೇಕಂತಾನೆ ನಾವಿಬ್ಬರು ಸೇರಿ ಇದನ್ನೆಲ್ಲ ಮಾಡಿದ್ದು. ನಾವು ಮಾಡಿರೋ ಪ್ಲಾನ್ ಪ್ರಕಾರನೇ ಎಲ್ಲರೂ ನಡೆದು ಹೋಯ್ತು. ಇವಳು ಅಂದ್ಕೊಂಡಿದ್ಲು ಎಲ್ಲವೂ ಇವಳು ಮಾಡಿರೋ ಪ್ಲಾನ್ ಪ್ರಕಾರ ನಡೀತಿದೆ ಅಂತ. ಆದರೆ ನಾವು ಇವಳಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದೀವಿ ಅಂತ ಇವಳು ಗೊತ್ತಿರಲಿಲ್ಲ. ಅಂಕಲ್, ಇನ್ನೊಂದು ವಿಷಯ ಗೊತ್ತಾ? ಇವಳು ಒಬ್ಬಳೇ ಅಲ್ಲ ಈ ನಾಟಕದ ಸೂತ್ರಧಾರಿ. ಇವಳ ಜೊತೆ ಇನ್ನೊಬ್ಬ ಕೂಡ ಇದ್ದಾನೆ ಅಂತ ಹೇಳಿ ಸನ್ನಿಯನ್ನು ಎಳೆದು ತಂದು ನೀಲೇಶ್ ಅವರ ಮುಂದೆ ನಿಲ್ಲಿಸಿದನು. ಇವನೇ ಅಂಕಲ್ ಇವಳಿಗೆ ಹೆಲ್ಪ್ ಮಾಡಿರೋದು. ಇವರಿಬ್ಬರು ಸೇರಿನೇ ಅರ್ಜುನ 5 ವರ್ಷದ ಮೆಮೊರಿ ಇರೇಸ್ ಆಗುವಾಗ ಮಾಡಿದ್ದು ಅಂತ ಹೇಳಿದಾಗ ಸನ್ನೆ, ಯಾರು ಏನು ಮಾತ್ರ ನಂಬೇಡಿ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಕಟ್ಟುಕತೆ ಹೇಳಿ ನಿಮ್ಮನ್ನೆಲ್ಲ ನಂಬಿಸಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಾವಿಬ್ಬರು ಇವನೇ ಹೇಳಿದ ಹಾಗೆ ಮಾಡಿದರೆ ಪ್ರೂಫ್ ತೋರಿಸಕ್ಕೆ ಹೇಳಿ, ಸುಮ್ಮನೆ ಬಾಯಲ್ಲಿ ಹೇಳಿದಲ್ಲ. ನಿಂಗೆ ಪ್ರೂಫ್ ಬೇಕಾ ಅಂತ ಹೇಳಿ ಅರ್ಜುನ್ ಕಡೆ ನೋಡಿ, ಅರ್ಜುನ್ ಅವನು ಹೇಳ್ಕೊಂಡು ಬಾ. ಅರ್ಜುನ್ ಡಾಕ್ಟರನ್ನು ಎಳೆದುಕೊಂಡು ಬಂದನು. ಅವರನ್ನು ನೋಡಿ ಬೃಂದ ಮತ್ತು ಸನ್ನಿಗೆ ಶಾಕ್ ಆಯಿತು. ಡಾಕ್ಟರ್ ಹೆದರಿ ಅಗಸ್ತ್ಯನ ಮುಂದೆ ಕೈ ಜೋಡಿಸುತ್ತಾ, ಸರ್, ನನ್ನನ್ನು ಬಿಟ್ಬಿಡಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಇವರಿಬ್ಬರು ದುಡ್ಡಿನ ಆಮಿಷ ತೋರಿಸಿ ನನ್ನ ಹತ್ರ ಈ ರೀತಿ ಕೆಲಸ ಮಾಡು ಅಂತ ಹೇಳಿದರು. ಅದಕ್ಕೆ ಮಾಡಿದೆ, ನನ್ನನ್ನು ಬಿಟ್ಬಿಡಿ ಸರ್ ಅಂತ ಡಾಕ್ಟರ್ ಬೇಡಿಕೊಂಡಾಗ ಅಗಸ್ತ್ಯ ಅವರನ್ನು ಬಿಟ್ಟು ಕಳುಹಿಸಿದನು. ನಂತರ ಅಗಸ್ತ್ಯ ಬೃಂದಾಳ ತಂದೆ ತಾಯಿ ಕಡೆ ನೋಡಿ, ಈಗ ಏನು ಹೇಳ್ತೀರಾ ಸರ್? ಈಗಲೂ ಪೊಲೀಸರನ್ನು ಕರೀತೀರಾ? ಅವನ ಮಾತು ಕೇಳಿ ಅವಳ ತಂದೆ ತಾಯಿಗೆ ಭಾರಿ ಅವಮಾನವಾಗಿ ಮಗಳ ಹತ್ತಿರ ಬಂದು ಅವಳ ಕೆನ್ನೆಗೆ ಪಟಾರನೆ ಬಾರಿಸಿದರು. ಆಗ ಅವಳು ನೋವಿನಿಂದ ಡ್ಯಾಡಿ ಅಂತ ಹೇಳಿದಳು. ಇಂಥ ಕೆಟ್ಟ ಕೆಲಸ ಮಾಡೋಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ನೀನು ನಮ್ಮ ಮಗಳು ಅಂತ ಕರೆಯೋದಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ. ಯಾವ ಗಳಿಗೆ ನಮ್ಮ ಮಗಳಾಗಿ ಹುಟ್ಟಿದೆಯೇನೋ, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ನಡಿಯೇ ಮನೆಗೆ, ಅಲ್ಲಿ ನಾನು ವಿಚಾರಿಸ್ಕೊಳ್ತೀನಿ ಅಂತ ಹೇಳಿ ಅವಳನ್ನು ಎಳೆದುಕೊಂಡು ಹೋದರು. ಇದೇ ಸಂದರ್ಭನ ಉಪಯೋಗಿಸಿಕೊಂಡ ಸನ್ನಿ ಕೂಡ ಅಲ್ಲಿಂದ ಎಸ್ಕೇಪ್ ಆದನು. ಬೃಂದಾಳ ಕಡೆಯವರೆಲ್ಲ ಅಲ್ಲಿಂದ ಹೊರಟು ಹೋದರು. ಎಲ್ಲರೂ ಮದುವೆ ಮಂಟಪದಿಂದ ಮನೆಗೆ ತೆರಳಿದರು. ಅಗಸ್ತ್ಯನ ಖುಷಿಗಂತೂ ಕೊನೆ ಇರಲಿಲ್ಲ. ಕತೆ ಮುಂದುವರಿಯಿತು. ಸನ್ನಿ ಮತ್ತು ಬೃಂದ ಸೋತಿದ್ದಾರೆ ಅಂತ ಅನ್ಕೊಂಡ್ರ? ಅವ್ರ ಮುಂದಿನ ಹೆಜ್ಜೆ ಇನ್ನಷ್ಟು ಅಪಾಯಕರ ಆಗಿರುತ್ತಾ? ಪ್ರತಿಕಾರದ ಆಟ ಈಗಲೇ ಶುರುವಾಗಿದೆಯಾ? ಈ ಎಲ್ಲ ಪ್ರಶ್ನೆಗಳ ಉತ್ತರಕ್ಕಾಗಿ ಮುಂದಿನ ಸಂಚಿಕೆಯಾಗಿ ಕಾಯಿರಿ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.